ದಿಸ್ ಈಸ್ ಮೈ ಫಸ್ಟ್ ರೈಡ್. ಈ ಥರ ರೋಡಲ್ಲೆಲ್ಲ ಹೋಗ್ತಾ ಇರೋದು, ಹಿಂಗೆಲ್ಲ ಗಾಡಿ ಹೊಡ್ಕೊಂಡು ಹೋಗ್ತಾ ಇರೋದು. ನಮ್ಮ ಅಮ್ಮ ಈ ರೋಡೆಲ್ಲ ನೋಡಿಬಿಟ್ರು ಅಂತ ಹೇಳಿದ್ರೆ ಮುಗೀತು ಕತೆ. ಈ ಕಡೆ ಮರ ಇದೆ, ಈ ಕಡೆ ಮರ ಇದೆ, ಹಿಂದ್ಗಡೆ ಕನ್ನಡಿಗ ಒಂದು ಬೀಳ್ಸಿದ್ದಾನೆ. ಇದು ಮಿಸ್ಟರ್ ನಿಮ್ಮ ಕನ್ನಡಿಗ. ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ನನ್ನ ಅಕ್ಕ ಲೈಕ್ ಹೆಂಗಂತ ಹೇಳಿದ್ರೆ ಶೀಸ್ ತುಂಬ ಕೇರ್ ಮಾಡ್ತಾಳೆ, ತುಂಬ ಸಪೋರ್ಟ್ ಮಾಡ್ತಾಳೆ ಆಯಿತಾ. ವಾಟ್ ಎವರ್ ಇಟ್ ಈಸ್, ನನ್ನ ತಮ್ಮ ತಪ್ಪು ಮಾಡಲ್ಲ ಅಂತ ನಮ್ಮ ಅಕ್ಕಂಗೆ ಗೊತ್ತೈತೆ. ಆ್ಯಂಡ್ ಶೀ ಸಪೋರ್ಟ್ ಮೀ ಲಾಟ್ಸ್. ಅಕ್ಕ ಲವ್ ಯು. ಇದ್ರ ಹಿಸ್ಟ್ರಿ ಹೇಳ್ಬೇಕಂತ ಹೇಳಿದ್ರೆ ಮಾಗಡಿ ಕೆಂಪೇಗೌಡರವರು ಸಿಂಗಲ್ ರಾಕಲ್ಲಿ ಇದು ಮಾಡಿರೋದು ಆಯಿತಾ, ಕಲ್ಬಂಡಿಯಲ್ಲಿ ಮಾಡಿರೋದು ಇದನ್ನು. ಆ್ಯಂಡ್ ಅದಾದಮೇಲೆ ಇದ್ರದ್ದು ಹೋಗ್ತಾ ಹೋಗ್ತಾ ಇದನ್ನು ಟಿಪ್ಪು ಸುಲ್ತಾನ್ರವರು ಯೂಸ್ ಮಾಡ್ಕೊಂಡಿದ್ರಂತೆ. ಯಾರಾದರೂ ತಪ್ಪು ಮಾಡಿದರೆ ಗೊತ್ತಿಲ್ಲ ಹೇಳ್ತಾರೆ, ಯಾರಾದರೂ ತಪ್ಪು ಮಾಡಿದರೆ ಅಲ್ಲಿ ಮೇಲೆ ಬಂಡೆ ಇದೆಯಲ್ಲ ಅಲ್ಲಿಂದ ಕೆಳಗಡೆ ಬೀಳಿಸಿ ಅವ್ರನ್ನ ಪನಿಷ್ಮೆಂಟ್ ಕೊಡ್ತಾಯಿದ್ರಂತೆ. ಅದೇ ಹೇಳಿದ್ದಲ್ವ, ಯಾವುದಾದ್ರು ಹುಡುಗಿ ಕಪಲ್ಸ್ ಹೋಗ್ತಾಯಿದ್ರೆ ಅವ್ರ ಜೊತೆ ರೇಸ್ ಮಾಡೋಕ್ಕೆ ಹೋಗಬೇಡಿ, ಬಿಟ್ಕೊಡಿ, ಅವ್ರು ಹೋಗಲಿ ಅಂತ. ಅಯ್ಯೋ ಲಾಂಗ್ ಟೈಮ್ ಅಲ್ಲ, ಇದು ಎಕ್ಸ್ಪಲ್ಸ್ 210. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡಿಗ. ಇವಾಗ ನಾನು ಬ್ಯಾಂಗ್ಳೂರಲ್ಲೇ ಇದ್ದೀನಿ. ಅದು ಆಲ್ರೆಡಿ ನಾನು ಫಾಲೋ ಮಾಡ್ತಾ ಇದ್ದವ್ರಿಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಆಲ್ರೆಡಿ ಗೊತ್ತು. ಸೊ ಆ್ಯಕ್ಚುಲಿ ನಾವು ಲಾಸ್ಟ್ ವೀಕಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ, ನಾನು ಮತ್ತು ನನ್ನ ಫ್ರೆಂಡು ದುಬೈಯಿಂದನೇ ಪ್ಲ್ಯಾನ್ ಮಾಡ್ತಾಯಿದ್ವಿ ಹೋಗೋಣ ಅಂತ. ಇವಾಗ ನಾನು ಕುಮಾರಸ್ವಾಮಿ ಲೇಔಟ್ ಹತ್ರ ಹೋಗ್ಬಿಟ್ಟು ನಾವು ಬೈಕ್ ಇದಕ್ಕೆ ಒಂದು ರೈಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಓಕೆ, ಬೈಕ್ ರೈಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವಾಗ ನಾನು ನನ್ನ ಫ್ರೆಂಡ್ ಇರೋ ಕಡೆ ಹೋಗ್ತಾಯಿದ್ದೀನಿ. ಅಲ್ಲಿ ಗೋದೆ, ಅಲ್ಲಿ ಹೋಗ್ಬಿಟ್ಟು ಸೊ ಅಲ್ಲಿಂದ ನಾವು ಒಂದು ಎರಡು ಪ್ಲೇಸ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ 2 ಕಡೆ ಹೋಗೋಣ ಅಂತ. ನಾನು ಬೆಂಗಳೂರಿಗೆ ಹೊಸಬ, ನನಗೆಲ್ಲೂ ಗೊತ್ತಿಲ್ಲ ಪ್ಲೇಸೆಲ್ಲ. ಸೊ ಅವನೇ ಕರ್ಕೊಂಡು ಹೋಗ್ತಾನೆ. ಓಕೆ, ಬೇರೆ ಕಡೆ ಪ್ಲ್ಯಾನ್ ಮಾಡಿದ್ವಿ, ಅದಾಗಿಲ್ಲ ಕಾರಣಾಂತರಗಳಿಂದ. ಸೊ ಇವಾಗ ಅದಕ್ಕೆ ನಾವು ಬೇರೆ ಕಡೆ 2 ಪ್ಲೇಸ್ಗೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವಾಗ ನಾನು ಕುಮಾರಸ್ವಾಮಿ ಲೇಔಟ್ ಹತ್ರ ಹೋಗಬೇಕು. ಇದು ನನ್ನ ಫಸ್ಟ್ ರೈಡ್ ಆಗಿರುತ್ತೆ ಅವನ ಜೊತೆ. ಆ್ಯಂಡ್ ನಾವು ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಕ್ರೇಜಿ ಮಾಡೋಣ, ಎಲ್ಲ ಕಂಟೆಂಟ್ಗಳು ಮಾಡೋಣ ಅಂತ. ಸೊ ವಿಲ್ ಸಿ ಹೌ ಇಟ್ ವಿಲ್ ಗೋ. ಯಾವುದೋ ಒಳ್ಳೆ ಸೈಕ್ ಆಗಿರೋ ಪ್ಲೇಸ್ ಐತೆ ಮಚ್ಚ, ಹೋಗೋಣ ಬಾ, ವ್ಲಾಗ್ ಮಾಡೋಣ ಅಂತ ಇದ್ದಾನೆ ನಮ್ಮ ಹುಡುಗ. ಸೊ ಬನ್ನಿ. ಅವನ ನೇಮ್ ಬಂದುಬಿಟ್ಟು ನಿಶಾನ್ ಅಂತ, ಅವನ ಚಾನಲ್ ನೇಮ್ ಕನ್ನಡಿಗ ಆನ್ ವೀಲ್ಸ್ ಅಂತ ಇದೆ. 40 minutes to go, 40 minutes. ನಾನು ಎಕ್ಸ್ಟ್ರಾ ಕೇಬಲ್ ಕೂಡ ಇಟ್ಕೊಂಡಿದ್ದೀನಿ, ಎಕ್ಸ್ಟ್ರಾ ಪವರ್ ಬ್ಯಾಂಕ್ ಕೂಡ ಇದೆ ಗೋಪ್ರೋಗೆ. ಗೋಪ್ರೋ ಅಂತ ನಾನು ಯಾಕೆ ಗುರು ಯೂಸ್ ಮಾಡ್ತೀನಿ, ನಾನು ಯೂಸ್ ಮಾಡ್ತಾ ಇರೋದು DJI ಬ್ರ್ಯಾಂಡ್ ತಾನೇ. ಗೋಪ್ರೋದವ್ರು ಹೆಂಗೆ ಹವಾ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವಾಗ ಯಾವುದೇ ಆ್ಯಕ್ಷನ್ ಕ್ಯಾಮ್ರಾ ಬಂದರೂ ಜನರು ಅದಕ್ಕೆ ಆ್ಯಕ್ಷನ್ ಕ್ಯಾಮ್ರಾ ಹೆಸರು ಹೇಳೋದಕ್ಕಿಂತ ಜಾಸ್ತಿ ಗೋಪ್ರೋ ಅನ್ನೋದೇ ಜಾಸ್ತಿ ಆಗಿದೆ. ಇವಾಗ ನನ್ನೇ ತೊಗೊಳ್ಳಿ, ನಾನು ಇವಾಗ ಐ ಗೆಸ್ 1 year ಮೇಲೆ ಆಗಿರ್ಬೋದು ನಾನು DJI ಆ್ಯಕ್ಷನ್ 5 Pro ತೊಗೊಂಡು ವ್ಲಾಗ್ ಮಾಡೋಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿ. ಬಟ್ ಐ ಆಮ್ ಸ್ಟಿಲ್ ಯೂಸಿಂಗ್ ಗೋಪ್ರೋ ಅಂತಲೇ. ನಾನು ಎಷ್ಟು ಸಲ ಹೇಳಿದ್ದೀನಿ ಗೋಪ್ರೋ ಅಂತ. ಬಟ್ ಐ ಆಮ್ ನಾಟ್ ಯೂಸಿಂಗ್ ಗೋಪ್ರೋ. ನಾನು ಗೋಪ್ರೋನೇ ಯೂಸ್ ಮಾಡ್ತಾ ಇಲ್ಲ, ಗೋಪ್ರೋ ನೇಮ್ ತೊಗೊತಾ ಇದ್ದೀನಿ. ಆ ಥರ ಬೆಳಿಬೇಕು ಗುರು. ಬ್ರ್ಯಾಂಡ್ ಹೆಂಗೆ ಕ್ರಿಯೇಟ್ ಮಾಡಬೇಕಂತ ಹೇಳಿದ್ರೆ, ಯಾವುದೇ ಬ್ರ್ಯಾಂಡ್ಗಳು ಬರಲಿ ಆ್ಯಕ್ಷನ್ ಕ್ಯಾಮ್ರದು, ಬಟ್ ಜನರು ಗೋಪ್ರೋ ಇದೆಯಾ ನಿನ್ನ ಹತ್ರ ಅಂತಲೇ ಕೇಳಬೇಕು, ಆ್ಯಕ್ಷನ್ ಕ್ಯಾಮ್ರಾ ಅಂತ ಇದೆಯಾ ಅಂತ ಕೇಳಬಾರ್ದು. ಹೆಂಗಾಗೈತೆ ಅಂತ ಹೇಳಿದ್ರೆ, ಕೋಲ್ಗೇಟ್ ಇದೆಯಾ ಅಂತ ಕೊಡಿ ಅಂತಾರೆ. ಕೋಲ್ಗೇಟ್ ಇಟ್ಸ್ ಜಸ್ಟ್ ಅ ಬ್ರ್ಯಾಂಡ್. ಹೆಸರೇನು, ಅದಕ್ಕೆ ಏನಂತ ಕರಿತಾರೆ, ಟೂತ್ ಪೇಸ್ಟ್ ತಾನೇ. ಕೋಲ್ಗೇಟ್ ಈಸ್ ಜಸ್ಟ್ ಅ ಬ್ರ್ಯಾಂಡ್. ಹೋದವರೆಲ್ಲ ಕೋಲ್ಗೇಟ್ ಕೊಡಿ ಅಂತಲೇ ಹೇಳೋದು ಅಲ್ವಾ. ಸಾವನ್ ದುರ್ಗ ಮತ್ತು ಮಂಚಿನ ಬೆಲೆ ಅಂತ ಏನೋ ಇದೆ, ಅದು ಆಯಿತಾ. ಇದೆರಡು ಪ್ಲೇಸ್ನ ನಾವು ಇವತ್ತು ಕವರ್ ಮಾಡ್ತೀವಿ. ಆ ಪ್ಲೇಸ್ ಬಗ್ಗೆ ಎಲ್ಲ ಮುಂದೆ ಮಾತಾಡೋಣ. ಟು ಬಿ ಆನೆಸ್ಟ್, ಐ ಆಮ್ ನಾಟ್ ಕಂಫರ್ಟೇಬಲ್ ವಿತ್ ದೀಸ್ ಥಿಂಗ್ಸ್. ಇವಾಗ ಲಾಂಗ್ ಡ್ರೈವ್ ಅಂತ ಹೋದಾಗ ಹಿಡ್ಕೊಳ್ಳೋದಾಗಲಿ, ಇಂಡಿಕೇಟರ್ನ ಸ್ವಿಚ್ ಮಾಡೋಕ್ಕೆ, ಹಾರ್ನ್ ಹೊಡಿಯೋಕ್ಕೆ ತುಂಬ ಒಂಥರ ಅನಿಸ್ತೈತೆ. ಸೊ ಬಟ್ ಇಟ್ಸ್ ಸೇಫ್ಟಿ ಅಲ್ವಾ, ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಐ ಹ್ಯಾವ್ ಟು, ನನ್ನ ಹತ್ರ ಎಲ್ಲ ಇದೆ, ಆರ್ಮ್ ಗಾರ್ಡ್ ಆಗಿರ್ಬೋದು, ನೀ ಗಾರ್ಡ್ ಆಗಿರ್ಬೋದು, ಎಲ್ಲ ದುಬೈಯಿಂದ ತಂದಿರೋದೆಲ್ಲ ಹಂಗೆ ಇದೆ ಅದು ಇವಾಗ. ಬಟ್ ನನ್ನ ಮನೇಲಿದೆ. ಸೊ ಇವಾಗ ನಾನು ಬ್ಯಾಂಗ್ಳೂರಲ್ಲಿದ್ದೀನಲ್ವ. ಸೊ ನೆಕ್ಸ್ಟ್ ಈ ಮಂತ್ ಎಂಡಲ್ಲಿ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸೊ ಆವಾಗ ನಾನು ಅದನ್ನೆಲ್ಲ ತೊಗೊಂಡು ಬರ್ತೀನಿ ಇಲ್ಲಿಗೆ ಬ್ಯಾಂಗ್ಳೂರಿಗೆ. ಬಿಕಾಸ್ ಮುಂದೆ ಈ ಥರ ನಾನು ತುಂಬ ಕಂಟೆಂಟ್ ಮಾಡಬೇಕಂತ ಇದ್ದೀನಿ ನನ್ನ ಫ್ರೆಂಡ್ ಜೊತೆ, ಅವನ ಜೊತೆ ಸೇರಿಕೊಂಡು. ಅವನ ಜೊತೆ ನಾನು ಆರಾಮಾಗಿ ಕಂಟೆಂಟ್ ಮಾಡ್ಬೋದು. ಬಿಕಾಸ್ ಹಿ ನೋಸ್ ಮೆನಿ ಪ್ಲೇಸಸ್. ಲಡಾಖ್ ಹೋಗಿದ್ದಾನೆ, ಊಟಿ ಹೋಗಿದ್ದಾನೆ, ಆ್ಯಂಡ್ ಕೇರಳ ಆಗಿರ್ಬೋದು, ಎಲ್ಲ ಕಡೆ ತಿರುಗಾಡ್ತಾ ಇರ್ತಾನೆ ಆಯಿತಾ. ಸೊ ಅದಕ್ಕೆ ಇವಾಗ ನಾನು ಅವ್ನ ಸಜೆಷನ್ ತೊಗೊಂಡೆ ಅವ್ನ ಜೊತೆನೇ ಹೋಗಬೇಕು, ಎಲ್ಲೇ ಹೋಗೋದು. ಬಿಕಾಸ್ ಐ ಡೋಂಟ್ ನೋ ಎನಿ ಪ್ಲೇಸ್. ನಾನು ಇವಾಗ ಯಾವುದಾದ್ರು ಪ್ಲೇಸ್ಗೆ ಹೋಗೋದಾದರೆ ಮ್ಯಾಪ್ ಹಾಕೊಂಡು ಹೋಗ್ಬೇಕಾಯ್ತಾ.
ಅಯ್ಯೋ ಲಾಂಗ್ ಟೈಮ್ ಅಲ್ಲ ಎಷ್ಟು ಸಖತ್ತುಂಟಲ್ಲ ಇದು ಎಕ್ಸ್ಪಲ್ಸ್ 210 210 ತಮ್ಮಂದು ಹೊಸದಲ್ಲ ಇದು ಹೊಸ ಹೊಸ ಮಾಡಲು ಕಲರ್ ತುಂಬ ಇಷ್ಟ ಆಯ್ತು ಮಾರ್ರೆ. ಅಲ್ಲ ಕಲರ್ ಸಾಯ್ಕೆ ಉಂಟಲ್ಲ ಇದು ನನ್ನ ತಮ್ಮಂದು ಇವನೇ ಕನ್ನಡಿಗ ಅವನ ವೀಲ್ಸ್ ಅಂತ ನಾನು ಹೇಳ್ತಿದ್ದಲ್ಲ ಹೋಗುವಲ್ಲ ಹೋಗ ಇದು ಒಂದು ಬೈಕ್ ವಯಸ್ಸು ನಾನು ಲಾಸ್ಟ್ ಟೈಮ್ ಹಾಕಿದ್ನಲ್ಲ ಫುಲ್ ಗೇರ್ ಸೆಟಪ್ ಎಲ್ಲ ಮಾಡಿರ್ತಾನೆ ಅಣ್ಣ ಯಾವುದು ಅದೇ 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 ಹೊರಡುವ ಹೊರಡುವಲ್ಲ ಹೊರಡುವ ಹಿಂಗೆ ಹೋಗಿ ಮಾರ ಹಾಂ ಸರಿ ನೀ ಹೆಂಗೆ ಹೋಗ್ತೆ ಹಂಗೆ ಸರಿ ಕೂತ್ಕೊಂಡಿಲ್ವಾ ಸೌಂಡ್ ಆಗ್ತಾ ಉಂಟಾ ಹಾಂ ಎಲ್ಲಿ ಇದು ಮಾಡ್ತಿದೆ ನೀನೇ ಮಾಡಿದ್ಯಾ ಫಿಟ್ ಮಾಡೋದು ಹೌದಾ ಎಂತಂದ್ರೆ ಜಾಸ್ತಿ ಗಾಡಿ ಬಂದರೆ ಹಾಂ ರಾಂಗ್ ಸೈಡಿಗೆಲ್ಲ ಬಂದರೆ ಹಾಂ ನಂದು ಇವಾಗ ಆ್ಯಕ್ಷನ್ 5 Pro ಏನು ಕ್ಯಾಮ್ರಾ ಇದೆಯಲ್ವಾ ಮಾತಾಡದೆ ಹಂಗೆ ಕ್ಯಾಮ್ರಾ ಆನ್ ಇದ್ದರೆ ಆಟೋಮೆಟಿಕ್ಕಾಗಿ ಬಂದಾಗುತ್ತೆ. ಸೊ ಹಂಗೆ ಬಂದಾದಾಗ ನಾನು DJI ಮೈಕ್ ಏನಿದೆಯೋ ಅದು ಸ್ವಲ್ಪ ಹೊತ್ತಾದ್ಮೇಲೆ ಅದು ಕೂಡ ಬಂದಾಗುತ್ತೆ. ಸೊ ಇವಾಗ ನಾನೇನು ಮಾಡ್ಕೊಳ್ಬೇಕು, ಆ ಕ್ಯಾಮ್ರಾದ ಏನಿದೆಯಲ್ವಾ ಆಟೋ ಯೂಸ್ ಮಾಡದೇ ಇದ್ದರೆ 1 ನಿಮಿಷನೋ 2 ನಿಮಿಷನೋ ನಾನು ಯೂಸ್ ಮಾಡದೇ ಇದ್ದರೆ ಅದು ಬಂದಾಗುತ್ತೆ. ಸೊ ನಾನು ಅದನ್ನು ಬಂದಾಗೋದನ್ನು ಆಫ್ ಮಾಡಿ ಇಟ್ಕೊಬೇಕು, ಆವಾಗ ನಾನು ಕರೆಕ್ಟ್ ಆಗುತ್ತೆ. ಹಾಂ ಅದೇ ಹೇಳಿದ್ದಲ್ವ, ಯಾವುದೋ ಹುಡುಗಿ ಕಪಲ್ಸ್ ಹೋಗ್ತಾ ಇದ್ದರೆ ಅವ್ರ ಜೊತೆ ರೇಸ್ ಮಾಡೋಕ್ಕೆ ಹೋಗಬೇಡಿ, ಬಿಟ್ಕೊಡಿ ಅವ್ರು ಹೋಗಲಿ ಅಂತ. ಬೇಡ, ಈ ಅಪ್ಪ ಹೇಳಿದ್ರು ಹೇಳ್ದೆ, ಈ ಅಪ್ಪಂಗೆ ಹೇಳ್ತೀನಿ ಬೇಡ. ಎಕ್ಸ್ಪ್ರೆಸ್ 210 ಹೋಗ್ಲಿ ಹೋಗ್ಲಿ ಹೋಗ್ಲಿ, ಅವರು ಎಳಿಬೇಡ ಎಳಿಬೇಡ ಎಳಿಬೇಡ. ಅದೇ ಉಂಟಲ್ಲ, ಯಾರೋ ಕಪ್ಪಲ್ ಓದ್ತಿದ್ರೆ ಅವ್ರಿಗೆ ಬಿಟ್ಕೊಡ್ಬೇಕು. ನಾನು ಅದೇ ಹೇಳ್ತಾ ಇದ್ದೆ ಇವನಿಗೆ, ನನಗನ್ನಿಸ್ತು ಇವ್ನು ಎಳಿತಾನೆ ಅಂತ. ನಾನು ಹೇಳಿದೆ ಎಳಿಬೇಡ ಮಚ್ಚ, ಕಪಲ್ಸ್ ಯಾರಾದರೂ ಓದ್ತಾ ಇದ್ದರೆ ನಾವು ಸಿಂಗಲ್ಸ್ ರೈಡರ್ ಹೋಗ್ತಾ ಆರಾಮಾಗಿರಬೇಕು. ಆಮೇಲೆ ಅವ್ರಿಗೆ ಈಗ ಹೊರಟಾಗಿ ಅವ್ರ ಗಾಡಿ ಜೋರಾಗಿ ಓಡಿಸೋದು ಮತ್ತು ನಾವು ಓಡಿಸೋದು ಏನಾದರೂ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಲೆಟ್ ದೆಮ್ ಗೋ, ನೀವು ಆರಾಮಾಗಿ ನಿಮ್ಮ ರೈಡ್ನ ಎಂಜಾಯ್ ಮಾಡಿ ಅಷ್ಟೇ, ಓಕೆನಾ? ಸೊ ಈಗೋನ ಅಲ್ಲಿ ತೋರಿಸಿ. ಇವಾಗ ಹಿಂಗೆ ಸುಮ್ಮನೆ ಯಾವುದೋ ರೈಡ್ ನೀವು ಎಂಜಾಯ್ ಮಾಡೋಕ್ಕಂತ ರೈಡ್, ನಾನಿವಾಗ ರೈಡ್ ಮಾಡ್ತಾ ಇರೋದು ಯಾಕೆ, ಎಂಜಾಯ್ ಮಾಡೋಕ್ಕಂತ ರೈಡ್ ಮಾಡ್ತಾ ಇರೋದು. ಆ್ಯಂಡ್ ಹೀ ಈಸ್ ಆಲ್ಸೋ ತುಂಬ ಎಂಜಾಯ್ ಮಾಡ್ಕೊತ ಆರಾಮಾಗಿ ಪೀಸಾಗಿ ನಾವು ರೈಡ್ ಮಾಡ್ತಾಯಿದ್ದೀವಿ. ಅಲ್ಲಿ ಯಾವುದೋ ಕಪಲ್ಸ್ಗಳು ಯಾವುದೋ ಅಡ್ವೆಂಚರ್ ಬೈಕೋ ಯಾವುದೋ MT-15 ಯಾವುದೋ ಇಟ್ಕೊಂಡು ಅವ್ರು ಬರ್ತಾ ಇದ್ದಾರೆ, ಅವ್ರು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ನಮ್ಮ ಎದುರು ಮುಂದೆ ಶೋ ಆಫ್ ಮಾಡೋಕ್ಕೆ ಅವ್ರು ಫಾಸ್ಟ್ ಹೋಗ್ತಾರೆ. ಯಾವಾಗ ಫಾಸ್ಟ್ ರೈಡ್ ಮಾಡ್ತಾರೆ ಆವಾಗ ನಮ್ಗೆ ಈಗ ಒಂಥರ ಅನ್ಸುತ್ತೆ, ನನ್ನ ಮಗನೇ ಹುಡುಗಿ ಇಟ್ಕೊಂಡು ಈ ಥರ ಎಳಿತಾ ಇದೆಯಾ, ನಾವೇನು ಕಮ್ಮಿನ ಅಂತ ನಾವು ಹೇಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಳೆದ್ಬಿಟ್ಟು ನಾವು ಫಾಸ್ಟ್ ಹೋದರೆ ಅವ್ರಿಗೆ ಮತ್ತೆ ಈಗ ಹೊರಟಾಗತ್ತಾ, ಅವ್ರು ಮತ್ತೆ ಬರ್ತಾರಾ ಫಾಸ್ಟು, ಆಮೇಲೆ ಏನಾದರೂ ಆಗೋ ಸಾಧ್ಯತೆ ಇರುತ್ತೆ. ಸೊ ಬಿಟ್ಬಿಡಿ, ಲೆಟ್ ದೆಮ್ ಗೋ, ಅವ್ರ ಹುಡುಗಿ ಜೊತೆ ಎಂಜಾಯ್ ಮಾಡ್ತಾ ಹೋಗಲಿ, ನೀವು ನಿಮ್ಮ ಸಿಂಗಲ್ ರೈಡನ್ನ ಎಂಜಾಯ್ ಮಾಡಿ. ಇನ್ನೊಂದು, ಐ ವಿಲ್ ಡ್ರೈವ್ ಸೇಫ್, ಆಯಿತಾ? ನನಗೆ ರ್ಯಾಶ್ ಆಗಿ ಗಾಡಿ ಓಡಿಸೋರು ಕಂಡ್ರೂ ಆಗಲ್ಲ, ಆ್ಯಂಡ್ ನಾನು ಓಡಿಸೋದಿಲ್ಲ. ನಾನು ಯಾರಿಗೂ ಸಜೆಷನ್ ಮಾಡೋದು, ಹೊಡಿಯೋ ಮಚ್ಚ ಹೊಡಿ 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 ಅಂತ. ಐ ವೋಂಟ್ ಡೂ ದ್ಯಾಟ್. ನಿಮ್ಮ ಕಂಟ್ರೋಲಲ್ಲಿ ಎಷ್ಟು ಆಗುತ್ತೋ ಅಷ್ಟು ಆರಾಮಾಗಿ ರೈಡ್ ಮಾಡ್ಕೊತ ಹೋಗಿ ರೈಡ್ನ ಎಂಜಾಯ್ ಮಾಡಿ ಅಷ್ಟೇ. ಅಲ್ಲಿ ಯಾವುದೋ ಬೆಟ್ಟ ಐತೆ, ಸೈಕಾಗೈತೆ, ಈ ಕಡೆ ಮರ ಇದೆ, ಈ ಕಡೆ ಮರ ಇದೆ, ಹಿಂದ್ಗಡೆ ಕನ್ನಡಿಗ ಒಂದು ವೀಲ್ಸ್ ಇದ್ದಾನೆ. ಇದು ಮಿಸ್ಟರ್ ರಿಮಾ ಕನ್ನಡಿಗ. ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ವಿ ಆರ್ ಎಂಜಾಯಿಂಗ್ ಆ್ಯಕ್ಚುಲಿ. ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಈ ರೈಡ್ನ. ಆಲ್ ಥ್ಯಾಂಕ್ಸ್ ಟು ಹಿಮ್, ಕನ್ನಡಿಗ ಆನ್ ವೀಲ್ಸ್. ಬಿಕಾಸ್ ನಾನು ಬೇಕಂದರೆ ಸ್ಕಿಪ್ ಮಾಡ್ದಾಯ್ತಾ, ನಂಗೆ ತುಂಬ ಲೇಸಿ. ವೆನೆವರ್ ಐ ವಾಂಟ್ ಟು ಸ್ಕಿಪ್ ಹಿ ವಿಲ್ ಕಾಲ್ ಮಿ, ಏ ಬಾ ಮಾರ, ದುಬೈಯಿಂದ ಬಂದೆ, ಇವಾಗ ಇಲ್ಲೇ ಇದೆಯಾ, ಏನು ಸುಮ್ಮನೆ ಮನೇಲೇ ಇರ್ತೀಯ ಸಂಡೇ, ಲೆಟ್ಸ್ ಗೋ, ಬಾ ಹೋಗೋಣ, ಬೈಕ್ ಎತ್ತು ಪೆಟ್ರೋಲ್ ಹಾಕು ಹೋಗೋಣ. ನಿನ್ನ ಹತ್ರ ಬೈಕ್ ಇಲ್ವಾ? ನಂದೇ ಬೈಕ್ ಇದೆ, ಹಿಂದ್ಗಡೆ ಕೂತ್ಕೊ ನೀನು, ಫಸನ್ ಯುವರ್ ಸೀಟ್ ಬೆಲ್ಟ್ ಅಂತ ಹೋಗ್ತಾ ಇರೋದು ಅಷ್ಟೇ. ಓ ಕ್ರೇಜಿ ಕ್ರೇಜಿ. ಥ್ಯಾಂಕ್ಸ್ ಟು ಹಿಮ್, ನನ್ನ ಈ ಸಂಡೇನ ಬೆಸ್ಟ್ ಸಂಡೇ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಟು ಮಿಸ್ಟರ್ ನಿಶಾನ್ ನಾಯ್ಕ್, ಕನ್ನಡಿಗ ಆನ್ ವೀಲ್ಸ್. ನೋಡ್ರೋ ಹೆಂಗೆ ಹೊಡಿತಾವ ನಮ್ಮಣ್ಣ, ನೋಡಿ ನೋಡಿ ನಮ್ಮ ಅಣ್ಣನ ಹವಾ ನೋಡಿ, ಖಾಲಿ ಹಿಂಗೆ ಹೋಗ್ತಾ ನೋಡಿ ಅಣ್ಣ. ಓ ಏನೋ ಈ ಥರ ಮಾಡ್ತಾ ಇದೀಯ ಮಚ್ಚ ನೀನು. ಬಟ್ ಗೈಸ್, ರೈಡ್ ಸೇಫ್ ಆಯಿತಾ, ರೈಡ್ ಸೇಫ್.
ನಾನು ಎಲ್ಲರಿಗೂ ರೈಡ್ ಸೇಫ್ ಮಾಡಿ ಅಂತ ಹೇಳ್ತಾ ಇದ್ರೆ ನೀನೇ ಹಿಂಗೆ ಹೋಗ್ತಾ ಇದೆಯಲ್ಲ. ಫನ್ ಮಾಡ್ತಾ ಇದೀವ, ರೈಡ್ನ ಎಂಜಾಯ್ ಮಾಡು. ಮಚ್ಚ ಹಿಂಗೆ ಉಂಟಲ್ಲ, ಸಿ ಗೈಸ್, ಓ ಕ್ರೇಜಿ. ಇದನ್ನು ಟ್ರೈ ಮಾಡೋಣ. ಇದನ್ನು ಟ್ರೈ ಮಾಡಿ ನಮ್ಮ ಮನೇಲೆಲ್ಲಾದ್ರೂ ನೋಡ್ಬಿಟ್ಟು ಅಂತ ಹೇಳಿದ್ರೆ, ದುಬೈಲಿ ಹಂಗಾಗಿದ್ದಕ್ಕೆ ಮನೆ ಕರ್ಸ್ಕೊಂಡವ್ರೆ. ಇದನ್ನು ನಾನು ಮಾಡಿರೋದು ನನ್ನ ತಮ್ಮ ಅಮ್ಮಂಗೆ ತೋರಿಸ್ತಾನೆ. ಇಲ್ಲ ನನ್ನ ಅಮ್ಮ ಯಾವಾಗಲೂ ನಾನು ಯೂಟ್ಯೂಬಲ್ಲಿ ಏನೇ ಮಾಡಿದ್ರು ನನ್ನ ಅಮ್ಮ ಹಾಕಿ ನೋಡ್ಕೊತಾರೆ ಚಾನಲ್, ಆಯಿತಾ. ನಾನು ದುಬೈಲಿ ಪ್ರಾಬ್ಲಮ್ ಆಗಿರೋದಕ್ಕೆ ನನ್ನ ಅಮ್ಮ ನಂಗೆ ಮನೆ ಕರ್ಸ್ಕೊಂಡಿದ್ದಾರೆ. ಇವ್ನು ಮಾಡಿದ ಥರ ಬೈಕೆಲ್ಲ ಓಡಿದ್ರೆ ನನ್ನ ಅಮ್ಮ ಈ ವಿಡಿಯೋ ನೋಡ್ತಾರೆ. ಸೊ ಅದಕ್ಕೆ ಹಾಗಾಗಿ ಇವಾಗ ಇವ್ನು ಈ ಥರ ಮಾಡಿರೋದು ನಂಗೆ ಮಾಡಬೇಕಂತ ಒಂಥರ ಅನಿಸ್ತೈತೆ, ಆಯಿತಾ. ಹಿಂಗೆ ಮೋಟಿವೇಟ್ ಮಾಡ್ತಾ ಇದ್ದಾನೆ, ಹಿಂಗೆ ಮಾಡು ಅಂತ, ಆಯಿತಾ. ಬಟ್ ಐ ವೋಂಟ್ ಡೂ ದಟ್. ಇದನ್ನು ಮಾಡಿದ್ರೆ ಈಸ್ ಅ ಪ್ರೊಫೆಷ್ನಲ್ ರೈಡರ್, ಎಲ್ಲ ಕಡೆ ಸುತ್ತಾಡಿದ್ದಾನೆ, ಎಲ್ಲ ಗೊತ್ತಿದೆ. ನಾನು ಇದನ್ನು ಇವಾಗ ಈ ಥರ ಇವ್ನು ಮಾಡಿರೋದು ನಾನು ಸೇಮ್ ಮಾಡಿದ್ರೆ ನನ್ನ ಅಮ್ಮ ವೀಡಿಯೋ ನೋಡ್ತಾರೆ ಸೀದಾ. ಮತ್ತು ಏನಿಲ್ಲ, ನೀನು ಊರಲ್ಲೇ ಇದ್ಬಿಡಪ್ಪ, ನೀನು ಬ್ಯಾಂಗ್ಳೂರಿಗೆ ಹೋದ್ರೆ ಇದೇ ಥರ ಏನಾದರೂ ಮಾಡ್ತಾ ಇರ್ತೀಯ ಅಂತ ಶಿ ವೋಂಟ್ ಅಲೌ ಮೀ ಟು ಸ್ಟೇ ಇನ್ ಬ್ಯಾಂಗಲೂರು. ನಮ್ಮ ಬೆಂಗಳೂರು, ಥ್ಯಾಂಕ್ಸ್ ಟು ನಮ್ಮ ಬೆಂಗಳೂರು. ಕುರಿಗಳು ಸಾರ್ ಕುರಿಗಳು, ದನಗಳು ಸಾರ್ ದನಗಳು. ಈ ಥರ ಪ್ಲೇಸ್ ಇರಬೇಕು, ಇಲ್ಲೊಂದು ಮನೆ ಇರಬೇಕು, ಪೀಸಾಗಿ ಇದ್ಬಿಡಬೇಕು ಅಷ್ಟೇ. ಓಹೋ ಏನಪ್ಪ, ನಮ್ಮ ಬೈಕಿಗೆ ಹೇಳಿ ಮಾಡಿಸಿರೋ ರೋಡಿಗೆ ಕರ್ಕೊಂಡು ಬಂದಿದ್ಯಾ, ಹೇಳಿ ಮಾಡಿಸೋ ಈ ಥರ ಐತೆ ರೋಡು. ಸೊ ಇವಾಗ ಹೇಳ್ದ ಮೇಲೆ ಹಸ್ತೀಯಾ ಅಂತ ಬೈಕು ಅಂತ ಕೇಳ್ದೆ. ಐ ಸೈಡ್ ಎಸ್ ಐ ಕ್ಯಾನ್, ಐ ಹ್ಯಾವ್ ಟು ಸಿ, ದಿಸ್ ಈಸ್ ದ ಫಸ್ಟ್ ಟೈಮ್ ಅಲ್ವಾ ಆಫ್ ರೋಡ್. ನನಗೆ ಈ ಅಪ್ಪ ಹಸ್ಕೊಂಡು ಹೋಗ್ತಾನೆ ನೋಡಿ, ಹಿಂಗೆ ಹೋಗ್ತಾವನೆ, ಮರ್ತೋಗ್ಬಿಟ್ನ ಅಂತ ನನ್ನ ಕರ್ಕೊಂಡು ಬಂದಿದ್ದಾನೆ, ನನ್ನ ಜೊತೆಲೇ ಕರ್ಕೊಂಡು ಹೋಗ್ಬೇಕಂತ ಕರ್ಕೊಂಡು ಹೋಗ್ತಾವನೆ. ಹಂಗೆಲ್ಲ ಎಂತ ಇಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾನೆ. ಬಟ್ ಇವಾಗ ಮೇಲೆ ಹಸೋದು ನನ್ನ ಕೈಯಲ್ಲಿದೆ, ನಾನು ಹಸೋಕ್ಕಾಗತ್ವ ಇಲ್ವೋ ಅಂತ. ಸಿ ಹೆಂಗೆ ಹೋಗ್ತಾನೆ, ಹಿಂಗೆಲ್ಲ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಮಾತಾಡ್ತಾ. ಮಚ್ಚ ಈ ಥರ ಪ್ಲೇಸಲ್ಲಿ ಈ ಥರ ಫುಲ್ ಗ್ರೀನ್ರಿ ಒಂದು ಮನೆ ಮಾಡ್ಕೊ ಆರಾಮಾಗಿ ಪೀಸಾಗಿ ಇದ್ಬಿಡ್ಬೇಕು. ಈ ಆಫ್ ರೋಡ್ಸ್ ಆಗಿರ್ಬೋದು, ಈ ಥರ ಇವ್ನು ಹೊಡೆಯೋ ಥರ ಬೈಕು ಐ ಕ್ಯಾನ್ ಮ್ಯಾನೇಜ್. ಬಟ್ ಐ ಟ್ರೈ ಆ್ಯಂಡ್ ಐ ಲರ್ನ್ ಎವ್ರಿಥಿಂಗ್. ಇರೋದೇ ಕಲಿಯೋಕ್ಕೆ, ಕಲ್ತ್ಕೋಬೇಕು. ವಾಟ್ ಎವರ್ ಇಟ್ ಈಸ್ ಅಂತ ಹೇಳ್ತಿದ್ದೀನಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬಿಡ್ರಪ್ಪ, ಕೆಟ್ಟದ್ದು ಕೊಲೆ ಮಾಡೋದು ಹೆಂಗಂತ ಗೊತ್ತಿಲ್ಲ ಅದನ್ನು ಕಲ್ತ್ಕೊಳ್ಳೋದಾ ಅಂತ, ಕಳ್ತನ ಮಾಡೋದು ಹೆಂಗಂತ ಗೊತ್ತಿಲ್ಲ ಅದನ್ನು ಕಲ್ತ್ಕೊಳ್ಳೋದ ಅಂತ. ಅಪ್ಪ ಅದೆಲ್ಲ ಕಲಿಯೋಕೆ ಹೋಗ್ಬಿಡಿ. ನಾನು ಹೇಳಿದ್ದು ಗುಡ್ ಥಿಂಗ್ಸ್, ಏನೆಲ್ಲ ಕಲಿಬೋದು, ಒಳ್ಳೊಳ್ಳೆ ಗುಣ ಇದು, ಅದನ್ನು ಕಲ್ತ್ಕೊಳ್ಳಿ ಅಂತ ನಾನು ಹೇಳಿದ್ದು. ಓ ಫೋಟೋ ಮಚ್ಚ, ಫೋಟೋ ಯಾ. Ooh, guys, see this place. Crazy. Thanks to him, guys. Thanks to him. Shout out ಕೊಡಿ ಕನ್ನಡಿಗ ಆನ್ ವೀಲ್ಸ್ಗೆ. ಏನು ಸೈಕಾಗಿದೆ ಗುರು ಪ್ಲೇಸು. ಈ ವೀಕೆಂಡ್ನ ಸೈಕಾಗಿ ಕ್ರೇಜಿಯಾಗಿ ಜಾಯ್ಫುಲ್ಲಾಗಿ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಟು ಮಿಸ್ಟರ್ ನಿಶಾನ್, ಕನ್ನಡಿಗ ಆನ್ ವೀಲ್ಸ್, ಕರುನಾಡ ಬಾವುಟ, ಜೈ ಕರ್ನಾಟಕ. ಮತ್ತೆ ಸೊ ವಿಲ್ ಹ್ಯಾವ್ ಫನ್ ಟುಡೇ ಅಷ್ಟೇ. ದೀಸ್ ಪೀಪಲ್ ಆರ್ ವೆರಿ ಲಕ್ಕಿ. ಈ ಥರ ನೇಚರಲ್ಲಿ ಇದ್ಬಿಟ್ಟು ಇಲ್ಲೆಲ್ಲ ಮನೆ ಕಟ್ಕೊಂಡಿದ್ದಾರಲ್ವ, ಬೆಂಗಳೂರು ಸಿಟಿಯಲ್ಲಿ ಇದ್ದವರೆಲ್ಲ ಅಷ್ಟೇ. ಸೀರಿಯಸ್ಲಿ ಅಲ್ಲ, ಕನ್ಸ್ಟ್ರಕ್ಷನ್ ನಡೀತೈತೆ ಅಲ್ಲಿ. ಇವಾಗಿಂದ ಸ್ಟಾರ್ಟ್ ಆಯಿತು ಅಂದ್ಕೊತೀನಿ ನಿಮ್ಮ ಪ್ರಯಾಣ, ನಮ್ಮ ಮತ್ತು ಡಾಂಬರ್ ರೋಡಿನ ಪ್ರಯಾಣ ಇಲ್ಲಿಗೆ ಮುಕ್ತಾಯವಾಗ್ತಾಯಿದೆ. ವೆಲ್ಕಮ್ ಟು ಮಣ್ಣಿನ ರಸ್ತೆ. ಎಸ್, ವೆಲ್ಕಮ್ ಟು ಮಣ್ಣಿನ ರಸ್ತೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಆಯಿತಾ, ಸೈಕ್ ಅಂದರೆ ಸೈಕಾಗಿ ಹೊಡಿತಾನೆ ದುಬೈಲಿ. ಆ್ಯಂಡ್ ಸೈಕಾಗಿ ಹೊಡಿತಾನೆ. ನನಗೆಲ್ಲೇ ಹೋಗೋದಿದ್ರು ಅವನೇ ಕರ್ಕೊಂಡು ಹೋಗೋದು, ಪರ್ಫೆಕ್ಟ್ ರೈಡರ್. ಬಟ್ ಅವ್ನಿಗೆ ನಾವು ಮೊದಲು ಹೇಳ್ತಾ ಇದ್ವಿ, ತಮ್ಮ ನಿಂಗೆ ಬೈಕ್ ಹೊಡಿತೀಯ ನೀನು, ಇಲ್ಲ ಅಂತ ಇಲ್ಲ, ಬಟ್ ನಿಂಗೆ ಗೊತ್ತಿರೋದು ಒಂದೇ, ಎಕ್ಸೈಟ್ರ್ ಕೊಟ್ಟರೆ ಬೈಕ್ ಓಡತ್ತೆ, ಬ್ರೇಕ್ ಹೋದ್ರೆ ಬೈಕ್ ನಿಲ್ಲತ್ತೆ, ಇಷ್ಟೇ ಅಂತ. ದೆನ್ ತುಂಬ ಸಲ ದುಬೈಯಲ್ಲೇ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದ. ನಾವು ಈಸ್ ಪ್ರೊಫೆಷ್ನಲ್ ರೈಡರ್ ಇನ್ ದುಬೈ. ಹೆಸರೇ ಹೇಳೋದು ಬೇಡ, ಈ ವಿಡಿಯೋ ಅವ್ನಿಗೆ ಗೊತ್ತಾಗಿರುತ್ತೆ. ಮಚ್ಚಾ, ಲವ್ ಯು. ಆ್ಯಕ್ಚುಲಿ ನನ್ನ ಹತ್ರ 3 ಬ್ಯಾಟ್ರಿ ಇದೆ. ನಾನು ಯಾಕೆ ಇದು 1 ನಿಮಿಷ ನಾನು ಯೂಸ್ ಮಾಡದಿದ್ರೆ ಆಫ್ ಮಾಡೋ ಥರ ಮಾಡ್ಕೊಂಡಿಟ್ಟಿದ್ದೀನಿ ಅಂತ ನನಗೆ ಕನ್ಫ್ಯೂಷನ್ ಆಗ್ತಾಯಿದೆ ಇವಾಗ. ಗಾಯ್ಸ್, ಕ್ರೇಜಿ ಅಂದರೆ ಕ್ರೇಜಿ ಪ್ಲೇಸ್. ಐ ಗೆಸ್ ಕವರೆಲ್ಲ ಕರೆಕ್ಟಾಗಿ ಬರ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ.
ನಾನು ಕರಿಕಾನಮ್ಮ ಟೆಂಪಲ್ದು ಒಂದು ಮಾಡಿದ್ದೆ ನನ್ನ ಅಕ್ಕನ ಜೊತೆಗಿರೋದು. ಇಟ್ ವಾಸ್ ಲೈಕ್ ಹಿಂಗೆ ಇತ್ತು ಅಲ್ವಾ? ಎಸ್ ಹಿಂಗೆ ಇದೆ. ನನ್ನ ಅಕ್ಕ ನೋಡ್ತಾ ಇದ್ರೆ ಅಕ್ಕಂಗೆ ಗೊತ್ತಾಗುತ್ತೆ. ಅಕ್ಕ ಹಿಂಗೆ ಇತ್ತಲ್ವ ಪ್ಲೇಸು ಸ್ವಲ್ಪ 1 hour ನಾವು ಹೋಗಿದ್ವಲ್ಲ ಕರಿಕಾನನ್ ಟೆಂಪಲ್ ಏನೋ ಅಂತ. ನನ್ನ ಅಕ್ಕ ಲೈಕ್ ಹೆಂಗೆ ಅಂತ ಹೇಳಿದ್ರೆ ಶೀಸ್ ತುಂಬ ಕೇರ್ ಮಾಡ್ತಾಳೆ, ತುಂಬ ಸಪೋರ್ಟ್ ಮಾಡ್ತಾಳೆ ಆಯಿತಾ. ವಾಟ್ ಎವರ್ ಇಟ್ ಈಸ್, ನನ್ನ ತಮ್ಮ ತಪ್ಪು ಮಾಡಲ್ಲ ಅಂತ ನಮ್ಮ ಅಕ್ಕಂಗೆ ಗೊತ್ತೈತೆ. ಆ್ಯಂಡ್ ಶೀ ಸಪೋರ್ಟ್ ಮೀ ಲಾಟ್ಸ್. ಅಕ್ಕ ಲವ್ ಯು ಆ್ಯಂಡ್ ಐ ಮಿಸ್ಸಿಂಗ್ ಯು, ಕಮ್ ಸೂನ್ ಟು ಬ್ಯಾಂಗ್ಳೂರ್ ಆಯಿತಾ. ಅಕ್ಕ ಲಾಸ್ಟ್ ಟೈಮು ನಾವು ಅಲ್ಲಿ ಟೆಂಪಲ್ಗೆ ಹೋದಾಗ ಅಲ್ಲಿ ಏನಾದರೂ ಕೇಳ್ಕೊಂಡ್ರೆ ಆಗುತ್ತೆ ಪವರ್ಫುಲ್ ಅಂತ ಇದೆ ಅಂತ ಹೇಳಿದಾಗ ಶೀಸ್ ನನಗೋಸ್ಕರ ಕೇಳ್ಕೊಂಡಿದ್ದು. ನಂದು ಏನು ಬ್ಲಾಗ್ದು ಕಿಟ್ ಎಲ್ಲ ಇದೆಯಲ್ವ ಅದನ್ನೆಲ್ಲ ಮುಂದೆ ದೇವ್ರ ಹತ್ರ ಇಟ್ಬಿಟ್ಟು ನನ್ನ ತಮ್ಮ ಏನು ಅಂದ್ಕೊಂಡಿದ್ದಾನೋ ದೊಡ್ಡ ಬ್ಲಾಗರ್ ಆಗಲಿ ಹಾಗೆ ಕಂಟೆಂಟ್ ಕ್ರಿಯೇಟರ್ಲಿ ಒಳ್ಳೆ ಸ್ಟಾರ್ಟ್ ಮಾಡಲಿ ಅಂತ ಕೇಳ್ಕೊಂಡಿದ್ದು. ಶಿ ಈಸ್ ನಾಟ್ ಮೈ ಓನ್ ಸಿಸ್ಟರ್, ನನ್ನ ದೊಡ್ಡಮ್ಮನ ಮಗಳು. ಬಟ್ ವಿ ಆರ್ ಲೈಕ್ ಒಂದು ಸ್ವಂತ ಅಕ್ಕನ ಥರ ಇದ್ದಾಳೆ. ಶಿ ಹ್ಯಾಸ್ ಆಲ್ ದ ರೈಟ್ಸ್, ಎಲ್ಲ ರೈಟ್ಸ್ ಇದೆ. ಶಿ ವಿಲ್ ಸ್ಕಾಲ್ಡ್ ಮೀ ಆ್ಯಂಡ್ ಶಿ ವಿಲ್ ಗೈಡ್ ಮೀ ಆ್ಯಂಡ್ ಸಪೋರ್ಟ್ ಮೀ ಎವ್ರಿಥಿಂಗ್. ನನಗೇನು ಬೇಕು ಶಿ ವಿಲ್ ಹೆಲ್ಪ್ ಮೀ ವಿತ್ ಮನಿ, ಶಿ ವಿಲ್ ಹೆಲ್ಪ್ ಮೀ ವಿತ್ ಸಪೋರ್ಟ್ ಬೇಕಂದರೆ ಸಪೋರ್ಟ್ ಮಾಡ್ತಾಳೆ. ಬಟ್ ಐ ಆಮ್ ಫೀಲಿಂಗ್ ಲೋ, ಶಿ ಈಸ್ ದೇರ್. ನನ್ನ ಫ್ಯಾಮಿಲಿಯವ್ರು ಎಲ್ಲರೂ ಹಾಗೆ. ಹಿಂದಿರೋರಿಗೆಲ್ಲ ಫುಲ್ ಧೂಳು ಎಬ್ಸ್ಬಿಟ್ಟು ಹೋದ ಅಣ್ಣ. ಆಫ್ ರೋಡ್ ಮೂಡ್ ಹಾಕೊಂಡು ಒಂದು ನಿಮಿಷ. ಥ್ಯಾಂಕ್ಸ್ ಟು ನಿಶಾನ್ ನಾಯ್ಕ್. ಇವಂದು ಇವಾಗ HD ಆಫ್ ರೋಡ್ ಹಾಕಿದೆ. ಹಾರಿಜಾಂಟಲ್ ಬ್ಯಾಲೆನ್ಸಲ್ಲಿ ನೀವು ವಿಡಿಯೋ ಮಾಡ್ತಾ ಹಾರಿಜಾಂಟಲ್ಲೇ ಉಂಟು. ನಿಂದ ಹೆಂಗೆ ಉಂಟು? ನಿಂದು ಹಾರಿಜಾಂಟಲ್ಲೇ ಉಂಟಲ್ಲ? ಇದು ಅದೇ ಸ್ವಲ್ಪ ವೈಡ್ ಉಂಟು. ವೈಡ್ ಉಂಟಲ್ಲ? ಓ ರೈಡ್ ವೆರಿ ಸೇಫ್ಲಿ. 1-2 ಸಲ ಜರ್ಕ್ ಹೊಡ್ದಂಗೆ ಆಯಿತು. ಬಟ್ ಐ ಹ್ಯಾವ್ ಟು ಮ್ಯಾನೇಜ್. ದಿಸ್ ಈಸ್ ಮೈ ಫಸ್ಟ್ ರೈಡ್. ಈ ಥರ ರೋಡಲ್ಲೆಲ್ಲ ಹೋಯ್ತಾ ಇರೋದು, ಹಿಂಗೆಲ್ಲ ಗಾಡಿ ಹೊಡ್ಕೊಂಡು ಹೋಗ್ತಾ ಇರೋದು. ನಮ್ಮ ಅಮ್ಮ ಈ ರೋಡೆಲ್ಲ ನೋಡಿಬಿಟ್ರು ಅಂತ ಹೇಳಿದ್ರೆ ಮುಗೀತು ಕತೆ. ನೀನು ಸೀದಾ ಮನೆಗೆ ಬಂದುಬಿಡು, ನೀನು ಇದೇ ಥರ ಮಾಡ್ತಾಯಿದ್ದೆ ಅಲ್ಲಿ ಏನಾದರೂ ಮಾಡ್ಕೊತೀಯಪ್ಪ ಗುರು, ಬಂದುಬಿಡು ಡೈರೆಕ್ಟಾಗಿ ಅಂತ ಹೇಳ್ತಾರೆ. ನಾನು ಫಸ್ಟ್ ನನ್ನ ಬೈಕ್ ಹಾಕ್ಕೊಂಡು ಬಿದ್ದಿದ್ದು ಕಲಿಯುವಾಗ ಈ ಥರ ರೋಡಲ್ಲೇ. ಅಷ್ಟು ಗಾಡಿ ಎಕ್ಸಲೇಟರ್ ಕೊಡಿಸ್ತಾ ಹೋಗ್ತಾ ಇದ್ನ. 2 ಬ್ರೇಕ್ ಇದೆ ಅಂತ ಗೊತ್ತೈತೆ, ಒಂದು ಮುಂದ್ಗಡೆದು ಇಂದು ಹಿಂದ್ಗಡೆದು ಡಿಸ್ಕ್ ಬ್ರೇಕ್ ಮತ್ತು ಇದು ಅಂತ. ಕಾಲಿನ ಬ್ರೇಕ್ ಗೊತ್ತಿಲ್ಲ, ಮುಂದೆ ಕೈಯಲ್ಲಿ ಇತ್ತಲ್ವ, ಸೊ ಲಾಟ್ಕಂತ ಪ್ರೆಸ್ ಮಾಡಿಬಿಟ್ಟೆ. ಅಲ್ಲೇ ಬಿತ್ಕೊಂಡು ಇಂಡಿಕೇಟರ್ ಮುರಿದೋಗಿತ್ತು. ನಮ್ಮ ನಾಗರಾಜನ್ ಕೇಳ್ದು. ಸೀಟ್ಸ್ ದೀಸ್ ಆಲ್ ಆರ್ ಥಿಂಗ್ಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ. ಸೊ ಹಿ ಟೇಕ್ ಅಡ್ವೆಂಚರ್ 350 HD ಅಡ್ವೆಂಚರ್ 350. ನನ್ನ ತಮ್ಮ ಇವಾಗ ಇದು ಎಕ್ಸ್ಪಲ್ಸ್, ಹೀರೋ ಎಕ್ಸ್ಪಲ್ಸ್ 210. ಓ ಸೈಕ್, ಏನು ಪ್ಲೇಸ್ ಗುರು, ಬ್ಯೂಟಿಫುಲ್ ರೈಟ್. ಅದೇ ಹೇಳ್ತಿದ್ದೆ, ದೀಸ್ ಆಲ್ ಆರ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಇದು ಇವನ ಜೊತೆ ಲೈಫ್ ಲಾಂಗ್ ಇರುತ್ತಾ ರೈಟ್. ಆ್ಯಂಡ್ ಈ ಹ್ಯಾಸ್ ಸಮ್ ಇಮೋಷನ್, ಏನು ಒಂದು ಫೀಲಿಂಗ್ ಇದೆ, ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಆ ಬೈಕ್ ಜೊತೆ. ನಾನು ಇಲ್ಲಿ ಹೋಗಿದ್ದೆ ನಂದು ಈ ಬೈಕ್ ಜೊತೆ, ನಾನು ಈ ಬೈಕ್ ಜೊತೆ ಇಲ್ಲಿ ಹೋಗಬೇಕು. ಸೇಮ್ ಲೈಕ್ ನನ್ನ ತಮ್ಮ ಕೂಡ ಇದು ನಂದು ಹಿಲ್ಸು ಅಲ್ಲಿ ಇಲ್ಲಿ ತೊಗೊಂಡು ಹೋಗಿದ್ದಾನೆ. ಆ್ಯಂಡ್ ಇವಾಗ ನಾನು ಇಲ್ಲಿ ತೊಗೊಂಡು ಬರ್ತಾಯಿದ್ದೀನಿ ರೈಟ್. ಸಾರಿ ಬೈಕ್, ನೀನು ನೋಡೋಕ್ಕಾಗಲ್ಲ ಸಾವನದುರ್ಗನ, ಬಟ್ ಥ್ಯಾಂಕ್ಸ್ ಟು ಯು ಸಾವನದುರ್ಗನ ನಂಗೆ ನೋಡೋಕ್ಕೆ ನೀನು ಹೆಲ್ಪ್ ಮಾಡ್ತಾ ಇದೆಯಾ. ಥ್ಯಾಂಕ್ಸ್ ಟು ಮೈ ಬೈಕ್. ಎಂತ ಹೇಳಿದೆ ಮಚ್ಚ? ತುಂಬ ಹಳೆ ದೇವಸ್ಥಾನ. ಹೌದಲ್ಲ. I'm telling you that things only, and thanks to my bike, because this bike can't see Savandurga. ನಿಮ್ಗೆ ಅಲ್ಲೊಂದು ಲೈಟ್ ಕಂಬ ಕಾಣ್ತಂತೆ, ಹಾಂ ಅಲ್ಲಿ ನಂದಿ ವಿಗ್ರಹ ಉಂಟು. ಓಕೆ. ಸೊ ಇಲ್ಲಿ ಮುಂಚೆ ಹೆಂಗಂತ ಹೇಳಿದ್ರೆ
ಟಿಪ್ಪು ಸುಲ್ತಾನು ಯಾರೋ ಒಂದು ಆಡಳಿತದಲ್ಲಿ ತಪ್ಪು ಮಾಡ್ತಿದ್ನಲ್ಲ ಅವರಿಗೆ ಮೇಲಿಂದ ದೂಡಾಕಿ ಸಹಿಸಾಕ್ತಿದ್ದ. ಬಟ್ ಇದು ಮಾಡಿರೋದು ಮಾಗಡಿ ಕೆಂಪೇಗೌಡ್ರದಲ್ಲ. ಕೆಂಪೇಗೌಡರು ಇದು ಕೋಟೆ ಕಟ್ಟಿದೆ. ಬಟ್ ಅದಾದ್ಮೇಲೆ ಅದು ಯೂಸ್ ಮಾಡ್ಕೊತ ಇರೋದು ಟಿಪ್ಪು ಸುಲ್ತಾನ್ ಆಗಿತ್ತು. ಲಾಸ್ಟ್ ನೆಕ್ಸ್ಟ್ ಅವ್ರದ್ದು ಆಡಳಿತ ಮುಗಿದ್ಮೇಲೆ ಟೇಕ್ ಓವರ್ ಬಂದ್ಮೇಲೆ ಅವನು ಯೂಸ್ ಮಾಡಿದ್ದು. ಮೇನ್ ಅಂತ ಹೇಳಿದ್ರೆ ಅಲ್ಲಿ ಕೋಟೆ ಬಾರ್ಡರ್ ಕಾಣಿಸ್ತದ, ಅಲ್ಲಿ ಕಾಣಿಸ್ತದೆ. ಅಲ್ಲಿಂದ ಹತ್ಕೊಂಡು ಹೋಗ್ತಾರಂತೆ. ಓಕೆ. ಯಾವುದೋ ಒಂದು ಪೂಜೆ ನಡೀತದಂತೆ, ಆ ಟೈಮಲ್ಲಿ ಹೋಗ್ತಾರಂತೆ. ಇನ್ನೊಂದಂದ್ರೆ ಇದು ನಮ್ಮ ಏಷ್ಯಾದಲ್ಲಿ ಏಕೈಕ ಇದು ರೈಟ್ ಸಿಂಗಲ್ ರಾಕ್ ಮಾನ್ಯುಮೆಂಟ್. ಸೊ ಇದು ಇನ್ ಬೈಕು HD ಏನೋ ಬಿಚ್ ಪ್ಲೀಸ್ ಅಂತ ಹಾಕಿದ್ಯಾ. ಇದು ಲಾಸ್ಟ್ ಕನ್ಯಾಕುಮಾರಿ ಹೋದಾಗ ಐ ಪೋಸ್ಟೆಡ್ ದಿಸ್ ಒಂದು ಸ್ಟೋರಿಗೆ ಹಾಕಿದೆ. ಕನ್ನಡಿಗ ಆನ್ ವೀಲ್ಸ್ ಒಂದು ಇನ್ಸ್ಟಾ ಮತ್ತು ಚಾನಲ್ ನೇಮ್ ಇವಂದು ನಾನು ಹಾಕಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಇದರಲ್ಲಿ ಸೆಕ್ಸಿ ಕಾಣಿಸ್ತಾ ಉಂಟು. ಆ್ಯಂಡ್ ದಿಸ್ ಈಸ್ ಅವರ್ ಎಕ್ಸ್ಪಲ್ಸ್ 210. ಆ್ಯಂಡ್ ಥ್ಯಾಂಕ್ಸ್ ಟು ದೀಸ್ 2 ಬೈಕ್ಸ್. ಈ ಬೈಕು ಈ ಸೆಕ್ಸಿ ಆಗಿರೋ ಪ್ಲೇಸ್ನ ನೋಡೋಕ್ಕಾಗಲ್ಲ, ಬಟ್ ಈ 2 ಬೈಕು ನಮ್ಮಿಬ್ರಿಗೆ ಹೆಲ್ಪ್ ಮಾಡಿದೆ ಈ ಸೆಕ್ಸಿ ಆಗಿರೋ ಪ್ಲೇಸ್ ನಾವು ನೋಡೋಕ್ಕೆ. ಸೊ ಥ್ಯಾಂಕ್ಸ್ ಟು HD Adventure 350 ಆ್ಯಂಡ್ ಎಕ್ಸ್ಪಲ್ಸ್ 210. ಹೂವಾ. ಓಕೆ, ಫೈನಲಿ ನಾವು ಬಂದು ರೀಚ್ ಆದ್ವಿ. ಲೈಕ್ ದ ಪ್ಲೇಸ್ ವಾಸ್ ಸೆಕ್ಸಿ, ಅಮೇಝಿಂಗ್ ಅಂದರೆ ಅಮೇಝಿಂಗ್. ಥ್ಯಾಂಕ್ಸ್ ಟು ಕನ್ನಡಿಗ ಆನ್ ವೀಲ್ಸ್ ನಿಶಾನ್ ನಾಯ್ಕ್. ಸಿ ಕನ್ನಡಿಗ ಆನ್ ವೀಲ್ಸ್. ಲೈಕ್ ಲಾಸ್ಟ್ ವೀಕ್ ಪ್ಲ್ಯಾನ್ ಮಾಡಿದ್ವಿ ಹೋಗ್ಬೇಕಂತ. ಸೊ ಐ ವಾಸ್ ನಾಟ್ ಫೀಲಿಂಗ್ ವೆಲ್ ಆ್ಯಕ್ಚುಲಿ. ಅದಕ್ಕೆ ಇವ್ನು ಹೋಗಿ ಬಂದಿದ್ದ ಸಿದ್ದಪ್ಪಾಜಿ ಟೆಂಪಲ್ಗೆ ಲಾಸ್ಟ್ ವೀಕ್ ಹೋಗಂದು. ಓಕೆ, ಹಿ ವೆಂಟ್ ದೆ ಆಯಿತಾ. ಮತ್ತು ಈ ವೀಕು ಎನಿಗೋಸ್ ಮಿಸ್ ಮಾಡಬಾರ್ದು ಅಂತ. ಹೌದಾ, ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಇಲ್ಲಿಂದ. ಸೊ ಇಲ್ಲ ಅದಾದಮೇಲೆ ನಾನು ಈ ಪ್ಲೇಸ್ನ ಮಿಸ್ ಮಾಡಬಾರ್ದು ಅಂತ ಸೊ ನಾವಿಲ್ಲಿ ಬಂದಿರೋದು. ಒಂದು 2-3 ಫೋಟೋ ತೊಗೊಂಡಿದ್ದೀವಿ. ಸೊ ದ ಪ್ಲೇಸ್ ಯು ಕ್ಯಾನ್ ಸಿ ಇದೆ. ನೆಕ್ಸ್ಟ್ ವೀಕ್ ಚರಣ್ ಊರಿಗೆ ಹೋಗ್ತಾ ಇದ್ದಾನೆ. ಅದು ನಾನು ನೆನಪಿಲ್ಲಲ್ಲ, ಇವ್ನಿಗೆ ಗೊತ್ತುಂಟು. ನೆಕ್ಸ್ಟ್ ವೀಕ್ ನಾನು ಊರಿಗೆ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ವೀಕ್ ನಂಗೆ ಮಾಡೋಕ್ಕಾಗಲ್ಲ ಇಲ್ಲಿ ಯಾವುದು. ಇವ್ನು ಮಾಡ್ತಾ ಇರ್ತಾನೆ ಎಕ್ಸ್ಪ್ಲೋರ್. ಫಾರ್ ಹಿಮ್ ಇಟ್ಸ್ ಲೈಕ್ ನಾನು ಆ್ಯಕ್ಚುಲಿ ಭಟ್ಕಳದವನು ಗೊತ್ತಾ, ಗಾಂಧಿನಗರಲ್ಲಿ ಹುಟ್ಟು ಬೆಳೆದಿದ್ದು ನಾನು. ಆ್ಯಕ್ಚುಲಿ ಇವನು ಪ್ರಾಪರ್ ಇವಾಗ ಅಂಕೋಲದವನು, ಬಟ್ ಭಟ್ಕಳದಲ್ಲೇ ಹುಟ್ಟು ಬೆಳೆದಿರೋನು ಇವನು. ಬಟ್ ನಿನ್ನ ಗಾಡಿ ಪಾಸಿಂಗ್ 30 ಎಲ್ಲಿದ್ರು? ಕಾರವಾರ. ಓಕೆ, ಕಾರವಾರ. ನಮ್ಮ ಕಾರವಾರದವನು ನೀವು, ನಮ್ಮ ಚಿಕ್ಕಿ ಮನೆಯಲ್ಲೇ ಅಂಕೋಲ. ನನಗೆ ಹೇಳಿದ್ದಲ್ಲ ನಿಮಗೆ ಗೈಸ್, ಬಾರ್ಡೋಲಿ ಅಂಕೋಲ. ಓಕೆ ಗೈಸ್, ಇದೇ ಪ್ಲೇಸ್ ಇವಾಗ ಬಂದಿರೋದು, ಸಾವಂದುರ್ಗ ಅಂತ. ನೆಟ್ವರ್ಕ್ ಇಲ್ಲ ಮಚ್ಚಲ್ಲಿ. ಒಂದು ಕಡ್ಡಿ. ಯಾವ ಸಿಮ್ ನಿಂದು? ನಂದು ಏರ್ಟೆಲ್. 1 ಕಡ್ಡಿ. ಜಿಯೋ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ನೋಡಿ, ಅಲ್ಲಿ ಶೋ ದ ಪ್ಲೇಸ್ ಆಯಿತಾ. ಸಿ ಇದ್ರ ಹಿಸ್ಟ್ರಿ ಹೇಳ್ಬೇಕಂತ ಹೇಳಿದ್ರೆ, ಮಾಗಡಿ ಕೆಂಪೇಗೌಡರವರು ಸಿಂಗಲ್ ರಾಕಲ್ಲಿ ಇದು ಮಾಡಿರೋದು ಆಯಿತಾ, ಕಲ್ಲು ಬಂಡೆಯಲ್ಲಿ ಮಾಡಿರೋದು ಇದನ್ನು. ಆ್ಯಂಡ್ ಅದಾದಮೇಲೆ ಇದ್ರದ್ದು ಹೋಗ್ತಾ ಇದನ್ನು ಟಿಪ್ಪು ಸುಲ್ತಾನ್ರವರು ಯೂಸ್ ಮಾಡ್ಕೊಂಡಿದ್ರಂತೆ. ಯಾರಾದರೂ ತಪ್ಪು ಮಾಡಿದರೆ ಗೊತ್ತಿಲ್ಲ, ಹೇಳ್ತಾರೆ, ಯಾರಾದರೂ ತಪ್ಪು ಮಾಡಿದರೆ ಅಲ್ಲಿ ಮೇಲೆ ಬಂಡೆ ಇದೆಯಲ್ಲ ಅಲ್ಲಿಂದ ಕೆಳಗಡೆ ಬೀಳಿಸಿ ಅವ್ರನ್ನ ಪನಿಷ್ಮೆಂಟ್ ಕೊಡ್ತಾಯಿದ್ರಂತೆ. ಸಿ ಅಲ್ಲೊಂದು ಐ ಗೆಸ್ ಮನೇನ ಟೆಂಪಲ್ ಏನೋ ಇದೆ. ಆ್ಯಂಡ್ ಇಲ್ಲಿ ಮೇಲೆ ಅಲ್ಲಿ ನಂದಿ ವಿಗ್ರಹ ಏನೋ ಇದೆ ಅಂತೆ. ಆ್ಯಂಡ್ ಇವಾಗ ಹೋಗೋಕೆ ಕೊಡಲ್ಲ ಮೇಲೆ ಅಂತೆ, ಅದಕ್ಕೆ ನಾವು ಹೋಗೋಕ್ಕಾಗಿಲ್ಲ ಮೇಲ್ಗಡೆ. ಸೊ ವಿ ಆರ್ ಇಲ್ಲೇ ಇದ್ದೀವಿ, ಇಲ್ಲೇ ಕವರ್ ಮಾಡ್ಕೊತಾ ಇದ್ದೀವಿ. ಮಳೆ ಬರೋ ಥರ ಇದೆ. ನಮ್ಮ ಹುಡುಗ ಅಲ್ಲಿ ಗಾಡಿದು ಇದು ಮಾಡ್ಕೊತಾ ಇದ್ದಾನೆ. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಪ್ಲೇಸ್ ಯಾವುದಂತ ಹೇಳಿದ್ದು ನೀನು? ಮಂಚಿನಬೆಲೆ ಅಂತ ಡ್ಯಾಮ್ ಇದೆ, ವಿ ವಿಲ್ ಗೋ ದೆ. ಇವಾಗ ಇದು ಮೇಲೆ ಹೋಗೋಕ್ಕಾಗಿಲ್ಲ. ಸೊ ಇಲ್ಲಿ ಬಂದು ಒಂದು 2-3 ಫೋಟೋ ಎಲ್ಲ ಇಡ್ಸ್ಕೊಂಡು ಸ್ಟೋರಿಗೆಲ್ಲ ಹಾಕ್ಬೇಕಲ್ಲ ಇನ್ಸ್ಟಾಗ್ರಾಮ್ಗೆ. ಸೊ ಹಂಗಾಗಿ 2-3 ಫೋಟೋಸು ಎಲ್ಲ ಕ್ಲಿಕ್ ಮಾಡಿಕೊಂಡು ಸೊ ದೆನ್ ಇವಾಗ ನಾವು ಹೋಗ್ತೀವಿ. ಇದು ಇವನ ಗಾಡಿ HD Adventure 350 ಆ್ಯಂಡ್ ಇದು ನನ್ನ ತಮ್ಮಂದು ಎಕ್ಸ್ಪಲ್ಸ್ 210. ಆ್ಯಕ್ಚುಲಿ ಎಕ್ಸ್ಪಲ್ಸ್ ಈ ಥರ ಲಾಂಚ್ ಮಾಡ್ತಾರಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಲ್ಲ ಗಾಡಿ ನಂಬರ್ ಅಂದರೆ ಯಾವುದು ಗಾಡಿ ಅಂತಾನ ಇದು ಗೊತ್ತಿಲ್ಲ. 125 ಮಿಲಿಯನ್ ಪ್ರೊಡಕ್ಷನ್ ಹಂಗ ಇಲ್ಲ. 1.25 ಐ ಗೆಸ್ 1.25 ಅಲ್ಲ. 1.25 ಅಂದರೆ ಎಂತ ಮಚ್ಚ? ಇಲ್ಲ, ಒನ್ನೇ ಇದು 125M ಅಂತ ಉಂಟು, ಬಟ್ ಗೊತ್ತಿಲ್ಲ 125M ಏನಂತ. ಸೊ ಗಾಡಿ ಕ್ರೇಜಿ ಆಗಿದೆ. ಕಮೆಂಟ್ ಹಾಕಿ ಯಾರಿಗಾದ್ರೂ. ಹಾಂ, ಎಸ್ ಅದೊಂದು. ಇಲ್ಲಿ ಹೀರೋ ಎಕ್ಸ್ಪಲ್ಸ್ 210ನಲ್ಲಿ 125M ಅಂತ ಇದೆಯಲ್ವಾ, 125M ಅಂದರೆ ಏನಂತ ಕಮೆಂಟ್ ಮಾಡಿ. ನಿನ್ನ ಗಾಡಿಯಲ್ಲಿ ಎಂತ ಉಂಟು? ಇವನ್ ಗಾಡಿಯಲ್ಲಿ ಬಿಚ್ ಪ್ಲೀಸ್ ಅಂತ ಇದೆ. ಹಂಗಂದ್ರೆ ಎಂತಂತ ಕಮೆಂಟ್ ಅಂದ್ರಲ್ಲ ಹಾಕಬೇಡಿ, ನನ್ನ ಮಗಂದಿದ್ರಲ್ಲೇ ಹಾಕಿ. ಓಕೆ, ಸಿರಿ ಕನ್ನಡಿಗ ಆನ್ ವೀಲ್ಸ್ ಹಾಕೋ ಎಲ್ಲ ಹಾಕೋನೆ. ಆ್ಯಂಡ್ ನನ್ನ ಕೈಯಲ್ಲಿ ಇನ್ನೊಂದು ಬೇರೆದು DJ ಅವ್ರದ್ದು.
360 ಮೊನ್ನೆ 360 ಮೊನ್ನೆ ತೊಗೊಂಡವನೆ ಹುಡುಗನ ಹತ್ರ ಎಲ್ಲ ಐತೆ, ಬಟ್ ಕಂಟೆಂಟ್ ಮಾತ್ರ ಯಾವುದು ಮಾಡೋಕ್ಕೆಲ್ಲ ಆಲ್ಸಿ ಪಡ್ತಾವನೆ. ನಾನು ಇವ್ನಿಗೆ ಅದೇ ಹೇಳ್ತಾ ಇದ್ದೆ, ಗುರು ನಿನ್ನ ಹತ್ರ ಇರೋದಕ್ಕೆ ನೀನು ಯಾವ ಥರ ಕಂಟೆಂಟ್ ಮಾಡ್ಬೇಕಂತ ಹೇಳಿದ್ರೆ ಅಡ್ವೆಂಚರ್ ಬೈಕ್ ಇಟ್ಟವನೆ, ಡ್ರೋನ್ ಇಟ್ಟವನೆ, ಕ್ಯಾಮ್ರಾ ಇಟ್ಟವನೆ, ಸ್ಯಾಮ್ಸಂಗ್ S26 ಇಟ್ಟವನೆ, ಐಫೋನ್ ಇಟ್ಟವನೆ, DJI Osmo 365 ಯಾವುದೋ 365 ಇದಿಟ್ಟವನೆ, ಹಂಗೆ Insta 360 X5 ಇಟ್ಟವನೆ, Insta 360 X3 ಇಟ್ಟವನೆ, Insta 360 X3 ನಂದು ಇವಾಗ. ಅದಾದಮೇಲೆ ಮತ್ತು DJI Action 5 Pro ಇಟ್ಟವನೆ, ಎಲ್ಲ ಇಟ್ಟವನೆ. ಈಗ ಮತ್ತೊಂದು ಹೊಸ ಗಾಡಿ ಬರ್ತಾ ಉಂಟು, ಆ ಗಾಡಿ ಯಾವುದಂತ ಕಮೆಂಟ್ ಹಾಕಿಡಿ. ನಾನು ಆಲ್ರೆಡಿ ಅವ್ನು ರೀಲ್ಸಲ್ಲೂ ಕಮೆಂಟ್ ಹಾಕಿದ್ದೀನಿ, ಗೊತ್ತಿಲ್ಲ ಅದೇ ತೆಗಿತಾನೆ ಯಾವ್ದು ತೆಗಿತಾನಂತ. ಬಟ್ ಅವ್ನು ಯಾವ ಹೊಸ ಗಾಡಿ ಅಂತ ಕಮೆಂಟ್ ಹಾಕಿ, ನಂದು ಕೂಡ ಹೊಸ ಗಾಡಿ ಯಾವುದಂತ ದೊಡ್ಡ ಗಾಡಿ. ಬಟ್ ಇವಾಗ ಬಟ್ ಅಟ್ಲೀಸ್ಟ್ ಈಗ ಸ್ಟಾರ್ಟಿಂಗಲ್ಲಿ ಯಾವ ಗಾಡಿ ಅಂತ ಗಾಡಿ ತಗೊಂಡ್ಬರ್ತೀನಿ. ಬಡವರು ಬಡವ ನಮ್ಮ ಹುಡುಗ ಕಾರವಾರದಲ್ಲಿ ನೀವು ಬಡವ ಅಂತ ಅವನು ನಮ್ಮ ಹತ್ರ. ಕಾಯ್ಸ್ ಮಳೆ ಆಗೋ ಥರ ಸೀನ್ ಉಂಟು. ಏನು ಊರಲ್ಲಿ ಮಳೆ ಉಂಟಂತೆ ಹೆವಿ. ಗೈಸ್ ಇವಾಗ ಗಾಡಿ ತಗೊಂಡು ಬೇಕಲ್ಲ ತಮಗೆಲ್ಲ. ಬುಲೆಟು ಉಂಟು ಹೌದು, ಬಟ್ ಗೈಸ್ ಫೈನಲಿ ಮಳೆ ಬಂತು, ಸತ್ವಿ. ನನ್ನ ಮಗ ಖುಷಿ ಪಡ್ತಾನೆ. ಗೈಸ್ ಸಿಗ್ತೀವಿ ಮುಂದೆ ನೆಕ್ಸ್ಟ್ ಒಂದು 2-3 ಫೋಟೋ ಗಿಡೋಸ್ ಎಲ್ಲ ತಗೊಂಡು ಆಮೇಲೆ ಸಿಗ್ತೀವಿ.